ಡಾಕ್ಟರ್ ಡಿ ತಿಪ್ಪೇಸ್ವಾಮಿಯಾದ ನಾನು ಇವತ್ತು ಸುಮಾರು 4:30 ಇಲ್ಲಿಯವರೆಗೂ ಕೂಡ ಸಂದರ್ಶನವನ್ನು ನಮ್ಮ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಮತ್ತು ರಂಗತೋರಣದ ಬಳ್ಳಾರಿಯ ರಂಗತೋರಣದ ಅಧ್ಯಕ್ಷರು ಆಗಿರ್ತಕ್ಕಂತಹ ಪ್ರೊಫೆಸರ್ ಭೀಮಸೇನ್ ಸರ್ ಮತ್ತು ನಮ್ಮ ಈ ತಲೆಮಾರಿನ ಕಾದಂಬರಿಕಾರ ಆಲೇಶ್ ಕುಂಡಿ ಅವರ ಜೊತೆ ನಾನು ಮುಕ್ತವಾಗಿ ಮಾತನಾಡಿದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈಗ ಸರ್ ಆಲೇಶ್ ಅವರೇ, ನನಗೆ ಭಾಳ ಮುಖ್ಯವಾಗಿ ಅಂತಂದರೆ ನನಗೆ ಮೇಷ್ಟ್ರು ಭೀಮಸೇನ್ ಸರ್ ಅವರು ಒಂದು ಮಾಹಿತಿ ಹೇಳಿದರು ನನಗೆ ಇಂಟ್ರೋ ಆಗಲೇ. ಈ ದೇಸಿ ಏನು ದೇವದಾಸಿ ಪದ್ಧತಿ ಈಗಲೂ ಕೂಡ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಜಿಲ್ಲೆಯಲ್ಲಿ ಜೀವಂತವಾಗಿದೆ ಅಂತ ಅವರು ಹೇಳಿದರು. ಅದಕ್ಕೆ ಪೂರಕವಾದಂಥ ಅಂಶಗಳು ಈ ಕಾದಂಬರಿಯಲ್ಲಿ ಏನಾದರೂ ದಾಖಲಾಗಿದೆಯಾ? ಹೌದು ಸರ್. ಈಗ ನಮ್ಮ ಸೈಡ್ ನೋಡ್ಕೋಬೇಕಾದ್ರೆ ಅಂದರೆ ಈ ಜಾತಿ ಪದ್ಧತಿ ಏನು 12ನೇ ಶತಮಾನದಾಗ ಏನು ಬಸವಣ್ಣವರು ಏನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಏನೋ ಹೋರಾಟ ಮಾಡಿದ್ರು ಸರ್. ಆ ಹೋರಾಟದ ನಂತರನೂ ಸಹ ಈ ಆಧುನಿಕ ಯುಗದೊಳಗೆ ಎಲ್ಲರೂ ಏನು ಮಾತಾಡ್ತಾರೆ, ಈಗೆಲ್ಲ ಫಾರ್ವರ್ಡ್ ಆಗಿದ್ದಾರೆ ಜನ, ಎಲ್ಲ ಜಾತಿ ಪದ್ಧತಿ ಇಲ್ಲ, ಯಾವ ಪದ್ಧತಿಗಳೆಲ್ಲ ಹೋಗಿದ್ದಾವೆ ಅಂತಂದು ಹೇಳ್ತಾರೆ ಸರ್. ಬಟ್ ಆದರೆ ಈಗ ಆಲೇಶ್ ಅವರೇ, ನಾವೊಂದು ಮಾತು ಗಮನಿಸ್ತಾರೆ. ಈಗ ಪಂಪ ಯುಗ, ಬಸವ ಯುಗ ಮತ್ತೆ ಗಾಂಧಿ ಯುಗ, ಈ ಎಲ್ಲ ಯುಗಗಳು ಆದ ಮೇಲೂ ಕೂಡ ಇನ್ನೂ ಕೂಡ ಸಮಾಜದಲ್ಲಿ ಜಾತಿ ಪದ್ಧತಿ ಇದೆಯಾ ಅಂತ ಅನಿಸಿದೆಯಾ ನಿಮಗೆ? ಹೌದು ಸರ್, 100% ಇದೆ ಸರ್. ಎಲ್ಲ ನಾವು ಮಾತಾಡೋದ ಪ್ರಕಾರ ಇದೆ. ಬಟ್ ಜಾತಿ ಪದ್ಧತಿ ಮದುವೆ ಸಂದರ್ಭಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ತಮ್ಮ ಜಾತಿ, ತಮ್ಮ ಗೋತ್ರದ ಮನುಷ್ಯರನ್ನೇ ಅಥವಾ ಹುಡುಗನನ್ನು ಅವ್ರ ಸಂಪ್ರದಾಯ ಪ್ರಕಾರನೇ ಮದುವೆ ಆಗ್ಬೇಕಂತ ಇದೆ. ಈಗ ಯಾವುದೇ ರೀತಿ ಹುಡುಗನ ಒಳ್ಳೆತನ ಆಗಲಿ, ಒಳ್ಳೆ ಗುಣ ನೋಡಾಗಲಿ, ಯಾರು ಹೆಣ್ಣು ಥರದಲ್ಲಿ ಅಥವಾ ವರನನ್ನು ತೆಗೆದುಕೊಳ್ಳೋದಲ್ಲಿ ಯಾವುದಿಲ್ಲ ಸರ್. ಏನೋ ತಮ್ಮ ಜಾತಿಯ ಒಳಗೆ ಜಾತಿ ಪದ್ಧತಿ ಮುಖಾಂತರ ತಮ್ಮ ಜಾತಿ ಮನುಷ್ಯನನ್ನೇ ತಗೊಂಡು ಇದು ಮಾಡ್ತಾರೆ ಸರ್. ಅಂತಾರೆ ಈ ದೇವದಾಸಿ ಪದ್ಧತಿನೂ ಇನ್ನೂ ಇದೆ ಸರ್. ತಾವು ತಮ್ಮ ಏನು ಈಗ ತಾಯಿ ದೇವದಾಸಿ ಆದ ನಂತರ ತನ್ನ ಮಗಳಿಗೆ, ಹಿರೇ ಮಗಳಿಗೆ ಬಿಡ್ತಕ್ಕಂಥದ್ದು, ಮತ್ತೆ ಅವರು ನಿಧಾನ ನಂತರ ತನ್ನ ಮಗಳಿಗೆ ಬಿಡ್ತಕ್ಕಂಥ ಪದ್ಧತಿನೇ ಕಂಟಿನ್ಯೂ ಇದೆ ಸರ್. ಆ ಪದ್ಧತಿಗಳು ತಮ್ಮ ಈಗ ಜಾತಿ ಪದ್ಧತಿನೇ ಜನ ಇದನ್ನ ಮಾಡ್ಬೇಕಾದ್ರೆ ಯಾವ ಭಾಗದಲ್ಲಿದೆ? ನಮ್ಮ ಉತ್ತರ ಕನ್ನಡ ಸರ್, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಸರ್. ಕೂಡ್ಲಿಗಿ ತಾಲೂಕಿನಲ್ಲಿ ಈ ವಿಷಯದಲ್ಲಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹತ್ತಿರದಿಂದ ಕಂಡಿರುವಂತ ಕೆಲವು ಸಮುದಾಯಗಳಲ್ಲಿ ನಮಗೆ ದೇವದಾಸಿ ಅಂದ ತಕ್ಷಣ ಹಿಂದಿನವರೆಲ್ಲ ನಮ್ಗೇನೋ ಚಿತ್ರ ಕಟ್ಟಿಕೊಟ್ರಲ್ಲ, ಅವಳನ್ನ ಪೂರ್ತಿ ವೈಶ್ಯಾಗಿ ನೋಡ್ಕೊಳ್ತಿರುವಂಥದ್ದು, ಗೌಡ್ರು, ಶ್ರೀಮಂತರು, ಹಿರಿಯರು ಅವಳನ್ನ ಬಳಸ್ಕೊಂತಿರುವಂಥದ್ದು, ಅದು ಇವಾಗ ಕಾಣದೇ ಇರ್ಲಿಕ್ಕಿಲ್ಲ. ಆದರೆ ಆ ಪದ್ಧತಿ ಇನ್ನೂ ಜೀವಂತ ಇದೆ. ಅದು ಇಲ್ಲದೆ ಇದ್ರೂ ಕೂಡ ಆ ಸಮುದಾಯದಿಂದ ಬಂದವಳು ಅಂತ ಒಂದು ಕಳಂಕ ಏನಿದೆಯಲ್ಲ, ಇವತ್ತು ಕೂಡ 2, 3, 4 ತಲೆಮಾರು ಹೋದ್ರೂ ಕೂಡ ಕಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರನು ಅಸ್ಪೃಶ್ಯ ಜಾತಿ ನಿರ್ಮೂಲನೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರ ಒಂದಿಲ್ಲ ಒಂದು ಓಟಿನ ತನ್ನ ಲಾಭಕ್ಕಾಗಿ ಮತ್ತೆ ಸಮಾಜವನ್ನು ಒಡೆದು ಜಾತಿ ನೋಡ್ತಾನೆ, ಜಾತಿಗೊಂದು ನಿಗಮಗಳು, ಜಾತಿಗೊಂದು ಸಚಿವರು, ಜಾತಿಗೊಬ್ಬ ಒಂದು ಓಟು, ದೇವಸ್ಥಾನ, ಈ ಥರದ್ದೆಲ್ಲ ನಿರ್ಮಾಣ ಆಗ್ತಿರೋದು ದುರಂತ ಅಲ್ವಾ ಸರ್ ಇದು? ಖಂಡಿತ ಸರ್. ಅಂತ ಪದ್ಧತಿ ನಾವು ಎಷ್ಟೋ ವಿದ್ಯಾವಂತರು ಹೇಳ್ಕೊಂಡಿದೀವಿ, ಈಗ ಅವೆಲ್ಲ ಇಲ್ಲ ಅನ್ನುವಂಥದ್ದು ಸುಮ್ಮನೆ ಉಡಾಫೆ ಮಾತು ಸರ್. ನೇರವಾಗಿ ಗ್ರಾಮೀಣ ಪರಿಸರದಲ್ಲಿ ಕೆಲಸ ಮಾಡ್ತಿರುವಂತ ಈ ವ್ಯಕ್ತಿನ ನಾನು ಖಂಡಿತವಾಗಿ ನಂಬ್ತೇನೆ. ಯಾಕಂದ್ರೆ ನಿತ್ಯ ಇವರು ಹಳ್ಳಿಗಾಡಿನ ಜನರ ಜೀವನ ಜೊತೆಗೆ ಕೆಲಸ ಮಾಡಿದ್ರು. ಸೊ ಆ ಪದ್ಧತಿಗಳನ್ನು ನೇರವಾಗಿ ನೋಡಿದರೆ ಕಣ್ಣಿಗೆ ರಾಚುವಷ್ಟು ವಿರೋಧ ಇರ್ಲಿಕ್ಕಿಲ್ಲ. ಆದರೆ ಪದ್ಧತಿ ಇನ್ನೂ ಜೀವಂತವಾಗಿದೆ. ಅದನ್ನ ಅವರು ಕಾದಂಬರಿಯಲ್ಲಿ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಅದಕ್ಕೆ ಸುಧಾರಣೆ ಕೆಲಸ ಮಾಡಿರುವಂಥವ್ರು ಸ್ವಲ್ಪ ಹಾದಿ ಮುಂದಕ್ಕೆ ಬಂದು ಮತ್ತೆ ಸಮಾಜ ಅವರಿಗೆ ಕೈ ಕಟ್ಟಿ ಹಾಕಿ ನಿಂತಿರೋದನ್ನು ಕೂಡ ಆ ಪುಸ್ತಕದ ಒಂದು ಪಾತ್ರವಾಗಿ ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದರ ವಿರುದ್ಧ ಹೊರಗೆ ಬರಬೇಕು ಅನ್ನೋಕ್ಕೋಸ್ಕರ ತಾಯಿ ಮತ್ತು ಮಗಳು ಎಷ್ಟು ಹೋರಾಟ ಮಾಡ್ತಾರೆ ಅನ್ನೋದನ್ನು ಕೂಡ ಅವರು ಅದರಲ್ಲಿ ಬಿಂಬಿಸಿದ್ದಾರೆ. ಸರ್ ಸತ್ಯ ನನಗೆ, ಯಾಕಂದರೆ ಮನುಷ್ಯ ಜಾತಿ ತಾನಂದೇ ಒಲಂ ಅಂತೇಳಿ ಪಂಪ ಅವರು ಆ ಕಾಲದಲ್ಲಿ ಹೇಳಿದ್ದಾರೆ. ಕುವೆಂಪು ಅವರು ಮನುಜಪಥ ವಿಶ್ವಪಥ ಅಂತ ಯಾವತ್ತೋ ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಕಥೆಗಳು, ಕಾದಂಬರಿಗಳು, ಸಿನಿಮಾಗಳು, ನಾಟಕಗಳ ಮೂಲಕ ಅವೇರ್ನೆಸ್ ಮೂಡಿಸ್ತಾ ಸಿನಿಮಾದಲ್ಲಿ ತೋರಿಸ್ತಾ ಬಂದರೂ ಕೂಡ ನಮ್ಮ ಜಾತಿಯ ವ್ಯವಸ್ಥೆ, ಪಿಡುಗು ಅನ್ನುವಂಥದ್ದು ಇವತ್ತು ಕೂಡ ಮರೆಯಾಗ್ತಿಲ್ಲ.
ಹಳೆಯ ಕಾಲದ ದೇವದಾಸಿ ಪದ್ಧತಿ ನಾವು ನಿರ್ಮೂಲನೆ ಮಾಡ್ತೀವಿ, ದೇವದಾಸಿ ಪದ್ಧತಿಯನ್ನು ನಿರ್ಮೂಲನಾ ಮುಕ್ತ ರಾಜ್ಯ ಮಾಡ್ತೀವಿ ಅಂತೇಳಿ ಪ್ರತಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಖಾತೆಯ ನಿರ್ವಹಿಸುವಂಥ ಮಂತ್ರಿಗಳು ಇರುವಂಥ ಮಾತು ಇವತ್ತು ಕೂಡ ಅದು ಅಪಾಸ್ಯಕ್ಕೊಳಗಾಗಿದೆ ಅಂತಂದು ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೀನಿ. ಹರೀಶ್, ಈಗ ನನಗೆ ನಿಮ್ಮ ಕಥೆಯ ಮೂಲ ವಸ್ತು ನನಗೆ ಗೊತ್ತಾಯಿತು, ಕಥೆಯ ಶೀರ್ಷಿಕೆಯ ಅರ್ಥ ನನಗೆ ಗೊತ್ತಾಯಿತು, ಕಥೆಯ ಪುಸ್ತಕವನ್ನು ಬಿಡುಗಡೆ ಮಾಡತಕ್ಕಂಥ ಹೇಳಿರುವ ಎಲ್ಲ ವಿದ್ವಾಂಸರು ಮತ್ತು ವಿಚಾರವಾದಿಗಳ ಮಾತುಗಳು ನನಗೆ ತುಂಬ ಸ್ಪಷ್ಟತೆ ಅಂತ ಅನಿಸ್ತು. ನೀವು ಈ ವಸ್ತುವಿನ ಮೇಲೆ ಯಾಕೆ ಬರೀಬೇಕಂತ ಅನಿಸ್ತು ನಿಮಗೆ? ಇದು ಸಹಜ, ಯಾಕಂದರೆ ಎಲ್ಲ ಕಥೆಯ ಕಾದಂಬರಿಕರಿಗೆ ಆಲ್ರೆಡಿ ನಾವು ಸಾಕಷ್ಟು ಜನ ನನಗೆ ಅರಿವು ಬಂದಾಗೆ 70, 80, 90, 2000 ದಶಕದಲ್ಲೇ ನಾವು ಆ ಕಾಲದಲ್ಲೇ ಈ ದೇವದಾಸಿ ಪದ್ಧತಿಯನ್ನು ಕೇಳ್ತಾ ಬಂದಿದ್ದೀವಿ. ಅಲ್ಲಲ್ಲೇ ಬಿಡಿ ಬರಹಗಳನ್ನು ನೋಡ್ತಾ ಬಂದಿದ್ದೀವಿ ಮತ್ತು ಪ್ರಕರಣಗಳನ್ನು ಕೂಡ ದಾಖಲಾಗಿದ್ದಂಥನ್ನು ಕೂಡ ನೋಡ್ಕೊಳ್ತಾ ಬಂದಿದ್ದೀವಿ. ಆದರೆ ಇದು ಅಳಸಲು ಪದ ಅಂತ ಅನ್ಸಲ್ವ ನಿಮಗೆ? ಶಬ್ದ ಅನ್ಸಲ್ವ? ಅಳಸಲು ಕಥೆ ಅಂತ ಅನ್ಸಲ್ವ ನಿಮಗೆ? ಇದನ್ನ ಯಾಕೆ ಅದನ್ನೇ ಕಥೆಯನ್ನು ಆ ವಸ್ತುವಿನತ್ತನೇ ಕೇಂದ್ರೀಕರಿಸಿ ಈಗ ಕಾದಂಬರಿ ಬರ್ತೀರಿ ಸರ್? ಯಾಕಂದ್ರೆ ಈಗ ಎಲ್ಲರಿಗೂ ಅನ್ಸಿರ್ಬೋದು, ಸರ್ಕಾರ ಏನೋ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿ ತಂದಿದೆ ಸರ್. ಆ ನಿಷೇಧ ಆದ ನಂತರ ಆಲ್ಮೋಸ್ಟ್ ದೇವದಾಸಿ ಪದ್ಧತಿ ಕಡಿಮೆ ಆಗಿದೆ ಸರ್ ಆಲ್ಮೋಸ್ಟ್. ಆದ್ರೆ ಆ ಕುಟುಂಬದಲ್ಲಿ ಬಂದಂಥ ಮಹಿಳೆ ತನ್ನ ಮಕ್ಕಳಿಗೆ ನೆಕ್ಸ್ಟ್ ಅವರು ಏನು ಜೀವನ ಏನು ಮಾಡ್ಬೇಕಲ್ಲ, ಅಥವಾ ಮದುವೆ ಮಾಡಿಕೊಡ್ಬೇಕಂದ್ರೆ ಈ ಗಂಡು ಮಕ್ಕಳಾದ್ರೆ ಅವರು ದುಡ್ಕೊಂಡು ಏನೋ ಜೀವನ ಮಾಡ್ಬೇಕು ಸರ್. ಅದೇ ಒಂದು ದೇವದಾಸಿ ಕುಟುಂಬ ಬರ್ತದೆ, ಹೆಣ್ಣು ಮಕ್ಕಳು ಏನಾಗುತ್ತೆ ಅಂದ್ರೆ ಅವ್ರಿಗೆ ಮದುವೆ ಮಾಡ್ಬೇಕಾದಂಥ ಸಂದರ್ಭದಲ್ಲಿ ಅವರು ಫಸ್ಟ್ ಈಗ ನಮ್ಮ ಕರ್ನಾಟಕ ಇದರಲ್ಲೆಲ್ಲ ವಿಚಾರ ಮಾಡೋ ಮನೆತನ ಮನೆತನ ಏನು ಮಾಡ್ತಿದ್ರು ತಂದೆ ತಾಯಿಗಳು ಆ ಟೈಪ್ ಕೇಳ್ತಾರೆ ಸರ್. ಆ ವಿಚಾರ ಮಾಡಿದಾಗ ಈ ಹೆಣ್ಮಗಳು ದೇವದಾಸಿ ಕುಟುಂಬದಿಂದ ಬಂದಿರ್ತಾಳೆ, ಈ ಮಗಳು ದೇವದಾಸಿ, ಅವ್ರ ತಾಯಿ ದೇವದಾಸಿ ಇದ್ರಂತೆ. ಆ ಟೈಪ್ ಬಂದಾಗ ಜನ ಸ್ವಲ್ಪ ಅವರಿಗೆ ಹಿಂದಕ್ಕೆ ಸರ್ಕೊಂಡ್ಬಿಡ್ತಾರೆ ಸರ್. ನಮ್ಗೆ ಯಾಕೆ ಅಂಥ ದೇವದಾಸಿ ಬಂದಾಗ ನಾವ್ಯಾಕೆ ಮಾಡ್ಕೋಬೇಕು, ಹುಡುಗಿರು ಬೇಜಾನ್ ಜನ ಸಿಗ್ತಾರೆ ಅಂತಂದಾಗ ನನ್ನ ತಾಟಿ ಬಂದು ಅದೇ ಸರ್. ಈಗ ಕಾಮನ್ ಎಲ್ಲ ಚೆನ್ನಾಗಿರೋ ಈಗ ರೈತರ ಮನೆಗೆ ಹೆಣ್ಮಕ್ಳು ತಗೋಣಕ್ಕೆ ಹಿಂದೆ ಮುಂದೆ ಓದ್ತಿರ್ತಾರೆ ಸರ್. ಅಂಥವ್ರಾಗ ಅದೇ ಒಂದು ಕೆಟ್ಟ ಪದ್ಧತಿಯಲ್ಲಿ ಅದರಿಂದ ಹೊರ ಬಂದು ಹೊಸದಾಗಿ ನಾವು ಜೀವನ ಮಾಡ್ಬೇಕಂದ್ರೂ ಜನ ಪದೇ ಆ ಒಂದು ಹೆಸರಿನಿಂದಲೇ ಅವ್ರನ್ನ ಐಡೆಂಟಿಫೈ ಮಾಡಿ ಗುರುತಿಸಿ ಯಾಕೆ ಮತ್ತಟ್ಟು ಮನಸ್ಸಿಗೆ ನೋವು ಮಾಡಿ ಅವ್ರನ್ನ ಅದರಿಂದ ಹೊರ ತಂದು ನಾವು ನಮ್ಮ ಜೊತೆ ಸೇರಿಸ್ಕೊಂಡು ಜೀವನ ಮಾಡ್ಬೇಕನ್ನೋದು ಇಲ್ಲ ಸರ್. ಅದನ್ನೇ ಒಂದು ಪದ ಹಿಡ್ಕೊಂಡು ಅದೇ ದೇವದಾಸಿ ಮಗಳು ದೇವದಾಸಿ ಕುಟುಂಬದವ್ರು ಬಂದಾರಂತ ಹೇಳಿ ಅವ್ರನ್ನ ಅಲ್ಲೇ ಇದನ್ನು ಮಾಡ್ತಿದ್ದಾರೆ ಸರ್. ಹಾಗಾಗಿ ಅವ್ರು ಅನುಭವಿಸ್ತಕ್ಕಂಥ ಯಾತನೆ ಏನು, ಯಾವ ರೀತಿ ಕಷ್ಟಪಡ್ತಾರೆ, ಒಂದು ಹೆಣ್ಣು ಮಗಳು ತನ್ನ ಮಗಳ ಮದುವೆ ಮಾಡ್ಬೇಕಂದ್ರೆ ಯಾವ ಹಂತಕ್ಕೆ ಪ್ರಯತ್ನ ಪಡ್ತಾಳೆ, ಎಲ್ಲಿವರೆಗೆ ಇದನ್ನು ಮಾಡ್ತಾಳೆ ಅನ್ನೋ ಒಂದು ಥಾಟ್ ಇಟ್ಕೊಂಡು ಖಂಡಿತ ಒಳ್ಳೆ ಶಿವು. ಅಂದರೆ ತಾಯಿ ದೇವದಾಸಿ ಆಗಿದ್ಲು ಅಂದ್ರೆ ಮಗಳು ದೇವದಾಸಿ ಆಗ್ಲೇಬೇಕು. ಸಮಾಜದ ಕಟ್ಟಳೆ ಆಗೋಗ್ಬಿಟ್ಟಿದೆ, ನಿಯಮ ಆಗಿರ್ಬೇಕು ಆಗಿಲ್ಲ ಅನ್ನೋದನ್ನ ನೋಡೋದೇ ಇಲ್ಲ, ಸುಮ್ಮನೆ ಊಹೆ ಇವಳು ಹಾಗೇನೆ ಅಂತ. ಅಯ್ಯೋ ಭಗವಾನ್. ಸರ್, ಈಗ ಹಿಂದೆ ಈ ದೇವದಾಸಿಯರನ್ನ ಬಲವಂತವಾಗಿ ಪದ್ಧತಿಗೆ ದುಡ್ತಾ ಇದ್ರು. ದೇವದಾಸಿಯರನ್ನ ಊರ ಗೌಡರು ಬಳಸ್ತಾ ಇದ್ರು, ಶ್ರೀಮಂತರನ್ನು ಬಳಸ್ತಾ ಇದ್ರು. ಗೌಡ್ರು ಅಂತಲ್ಲ, ಈ ಬಲಿಷ್ಠ ವರ್ಗಗಳು ಯಾವುದೋ ಅವು ಎಲ್ಲರೂ ಕೂಡ ಬಳಸ್ತಾ ಇದ್ರು ಅನ್ನುವಂಥ ಪದ ಇದೆ. ನಿಮ್ಮ ಕಥೆಯಲ್ಲಿ ಏನಾದರೂ ಆ ಥರದ್ದು ಬಂದಿದೆಯಾ ನಿಮ್ಮ ಕಾದಂಬರಿಯಲ್ಲಿ? ಇಲ್ಲ, ನನ್ನ ಕಾದಂಬರಿಯಲ್ಲಿ ಏನಂದ್ರೆ ಸರ್, ಯಾವತ್ತು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಬಹುದು, ಅವನು ಸಾಹಿತಿ ಅಲ್ಲ. ಬಲಿಷ್ಠ ಸಮುದಾಯಗಳು ಯಾವುದೋ ಅಷ್ಟು ಕೂಡ ಅದನ್ನ ಯಾಕೆ ಬಳಕೆ ಮಾಡ್ಕೊಂಡಿರ್ಬಾರ್ದು ಅಂತ ನನಗೆ ನನ್ನ ಅನುಭವದ ಮತ್ತೆ ಅಧ್ಯಯನದ ಮಿತಿಯ ಮಾತು. ಹರೀಶ್ ಮಾತಾಡಿ. ಸರ್, ಈಗ ಇದ್ರಾಗ ಏನು ಸರ್, ಶಾರದಮ್ಮ ಅಂತ ಏನೋ ಪಾತ್ರ ಬರ್ತದೆ ಸರ್. ಶಾರದಮ್ಮಳಿಗೆ ಇಬ್ಬರು ಮಗಳು, ಲಲಿತಾ ಮತ್ತು ಕಾವ್ಯ ಅಂತ ಇದಾರೆ. ಒಂದು ಲಲಿತಾ ಅನ್ನೋರಿಗೆ ಅರೇಂಜ್ ಮ್ಯಾರೇಜ್ ಮುಖಾಂತರ ಅಂದ್ರೆ ಈಗ ಹೊರ ನೋಡಿ ಇದ್ರ ಪ್ರಕಾರ ಹೋದಂದ್ರೆ ಒಂದು ಸುಳ್ಳು ಹೇಳಿ ಶಾರದಮ್ಮ ಏನು ಮಾಡ್ತಾಳೆ, ಈ ದೇವದಾಸಿ ನಾವಲ್ಲ ಅಂತಂದು ಹೇಳಿ ಮುಚ್ಚಿಟ್ಟು ಇದನ್ನ ಮಾಡ್ತಾರೆ ಸರ್. ಅದೇನು ಕಾವ್ಯ ಅಂತ ಒಂದು ಏನು ಪಾತ್ರ ಇದೆ ಸರ್. ಕಾವ್ಯ ಅನ್ನೋ ಹುಡುಗಿನ ಶ್ರೀಕಾಂತ್ ಅನ್ನೋ ಒಂದು ಶ್ರೀಮಂತ ವರ್ಗದ ಮಗ ಸರ್. ಅವನೇನು ಮಾಡ್ತಾನೆ, ಆ ಮಗ ಈ ಜನ್ರೇಷನ್ ನನ್ನ ಮಗ, ಅವನಿಗೆ ಇದೆಲ್ಲ ಬೇಡ, ನಾನು ಹುಡುಗಿನ ಇಷ್ಟಪಟ್ಟಿದ್ದೀನಿ, ನನ್ನ ಪ್ರೀತಿ ಶ್ರೇಷ್ಠ ಅಂದು ಪ್ರೀತಿಗೋಸ್ಕರ ಅವನ ಮದುವೆ ಆಗ್ಬೇಕಂತಂದು ತನ್ನ ತಂದೆ ತಾಯಿ ಹತ್ರ ಹೇಳ್ತಾನೆ. ಅವನ್ನೆಲ್ಲ ಮುಚ್ಚಿಟ್ಟು ಇದನ್ನು ಮಾಡೋದು ಸರ್. ಇಂಥ ಮಗಳು ನಾನು ಇಂಥ ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅವ್ರು ಈ ಪದ್ಧತಿಯಿಂದ ಬರ್ತಕ್ಕಂಥ ತಾಯಿ ಬಂದರು. ಬಟ್ ಅವ್ರ ತಾಯಿ ಇದ್ರು, ಅವ್ರ ಅಜ್ಜಿ ಇದ್ರು, ಇವ್ರ ಮಕ್ಳು ಯಾವುದೇ ರೀತಿ ಆ ಪದ್ಧತಿ ಇಲ್ಲ, ಎಲ್ಲ ಓದಿ ಚೆನ್ನಾಗಾದ್ರೆ ಎಜುಕೇಷನ್, ನಾನು ಇಷ್ಟಪಟ್ಟಿನಿ, ನನಗೆ ಅವಳು ಇಷ್ಟದ, ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಸಹ ಅದ್ಯಾಕ ನಾವು ಇದ್ದಂತರಾಗಿ ನಮ್ಮ ಹೆಸರು ಅಂಥ ಪದ್ಧತಿ, ಅಂಥ ಸಂಸ್ಕೃತಿ, ಅಂಥ ಒಂದು ಪದ್ಧತಿಯಿಂದ ಬಂದದ್ದು ನಾವು ಮದುವೆ ಆದರೆ ನಮ್ಮ ಎಲ್ಲ ಡಿಗ್ನಿಟಿ, ಅವ್ರೇನು ಶ್ರೀಮಂತರ ವರ್ಗ ಏನಂತ ನಮಗೆಲ್ಲ ಜನ ನೋಡಿ ಅಪಹಾಸ್ಯ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಹೋಗಿ ಅದೇ ಪದ್ಧತಿ ಅಂತ ಹಳೆಯ ಪದ್ಧತಿ, ಒಂದು ಕೆಟ್ಟ ಪದ್ಧತಿಯಿಂದ ಬಂದಂಥ ಮಗಳನ್ನ ಮದುವೆ ಆದರೆ ಜನ ಎಲ್ಲ ಏನು ಅನ್ಕೊಂತಾರೆ ಅನ್ನೋದು ಒಂದು ಆ ತಾಟ ತಗೊಂಡು ಅದು ಒಂದು ಪ್ರೇಮ ಇದರ ಟೈಪ್ ನಾವು ತೋರಿಸಿದ್ವಿ. ಖಂಡಿತ ನೋಡಿಲ್ಲ, ನಿಜವಾಗ್ಲೂ ಈ ಕಥೆಯ ಎಳೆಗಳನ್ನು ನಮ್ಮ ಆಲೇಶ್ ಅವರು ತುಂಬ ಚೆನ್ನಾಗಿ ಬಿಚ್ಚಿಟ್ರು.
ಇವತ್ತಿನ ವ್ಯವಸ್ಥೆ ಸಂಕಟದ ವ್ಯವಸ್ಥೆಯಲ್ಲಿ ಮಹಿಳೆಯರ ಬದುಕು, ಮಹಿಳೆಯರ ಸಂಕಟನ ತುಂಬ ಬಿಕ್ಕಟ್ಟಲ್ಲಿದೆ ಅನ್ನೋದನ್ನು ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲೂ ಕೂಡ ಜೀವಂತವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಮ್ಮ ಲೇಖಕರು ಹೇಳುವಂಥ ಮಾತು ಸತ್ಯ ಇದೆ ಸರ್. ಯಾಕಂದರೆ ಸರ್ ಈಗ ನನಗೆ ಅನಿಸಿದ್ದು, ನನಗೆ ನನ್ನ ಅನುಭವದಲ್ಲಿ ಮತ್ತು ನಿಮಗೂ ಸಾಕಷ್ಟು ಅನುಭವ ಆಗಿದೆ ಸರ್, ಇದಕ್ಕೆ ಪರ್ಯಾಯನೇ ಇಲ್ವಾ? ದೇವದಾಸಿ ಪದ್ಧತಿಗೆ ಪರ್ಯಾಯನೇ ಇಲ್ವಾ? ಅದು ನಿರ್ಮೂಲನೆ ಸಾಧ್ಯನೇ ಇಲ್ವಾ? ನಿರ್ಮೂಲನೆ ಯಾವ ರೀತಿ ಮಾಡ್ಬೋದು ಸರ್? ಒಬ್ಬ ನಿಮ್ಮ ಮೇಷ್ಟ್ರಾಗಿ, ಒಬ್ಬ ಸೈಕಾಲಜಿಯನ್ನು ಓದಿರ್ತಕ್ಕಂಥ ಒಬ್ಬ ಪ್ರೊಫೆಸರ್ ಆಗಿ ಹೇಳಿ ಸರ್. ನೀವು ಒಂದು ಹಂತದಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ, ನೀವು ಇದಕ್ಕೆ ಕಾರಣ ಏನು, ನೀವು ಹೇಗೆ ಬರೀತೀರಿ ಒಂದು. ಇನ್ನೊಂದು, ಇಂತಹ ಕುಟುಂಬವನ್ನ ಮೇಲ್ವರ್ಗದ ಜನ ಬಳಸ್ಕೋತಾರಲ್ಲ ಅನ್ನೋದು ಒಂದು ಶಬ್ದ ಹೇಳಿದ್ರಿ ನೀವು. ಇವರು ತಮ್ಮ ಕಾದಂಬರಿಯಲ್ಲಿ ಮೇಲ್ವರ್ಗದ ಜನರ ಪರವಾಗಿ ಆಗಲಿ ಅಥವಾ ಕೆಳವರ್ಗದ ಜನರ ಪರವಾಗಿ ಆಗಲಿ ಎಲ್ಲಿಯೂ ವಿಷಯಗಳನ್ನ ಪ್ರಸ್ತಾಪ ಮಾಡಿಲ್ಲ. ನಾನು ಓದಿರೋ ಹೌದು, ಕಥೆಗಾರನ ಅತ್ಯಂತ ಸೂಕ್ಷ್ಮತೆ. ನಾನು ತುಂಬಾ ಆತ್ಮೀಯವಾಗಿ ಆಳವಾಗಿ 2-3 ಸರಿ ಈ ಕಾದಂಬರಿನ ಓದಿ ಇಷ್ಟಪಟ್ಟಿರೋದ ಕಾರಣಕ್ಕೋಸ್ಕರ ನಿಮ್ಮ ಹತ್ರಕ್ಕೆ ಈ ವ್ಯಕ್ತಿನ ನಾನು ಕರ್ಕೊಂಡು ಬಂದಿದ್ದೆ. ಅವ್ರು ಎಲ್ಲೂ ಹಿಂದಿನ ಕಾಲದವರು ಮಾಡಿರೋ ಪದ್ಧತಿಗೋಸ್ಕರ ಹಿಂಗಾಯ್ತು ಅನ್ನೋದನ್ನು ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ಇವ್ರು ಕೆಳಗಡೆಯವ್ರು ನಮ್ಗೆ ಅದು ಬಿಟ್ರೆ ಬೇರೆ ಗತಿ ಇಲ್ಲ ಅನ್ನುವಂಥ ಹೀನಾಯ ಸ್ಥಿತಿಯಲ್ಲಿ ಇರುವಂತವ್ರದ್ದು ಇವ್ರು ಹಿಂಗೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋದನ್ನು ಇವರು ಅದರಲ್ಲಿ ಪ್ರಸ್ತಾಪ ಮಾಡಿಲ್ಲ, ಅವ್ರಿಗೆ ಪರವಾಗಿಯೂ ಮಾತಾಡಿಲ್ಲ. ಒಂದು ಸಮುದಾಯದ ಒಬ್ಬ ಮಹಿಳೆ ಈ ಕೆಟ್ಟ ಪದ್ಧತಿಯಿಂದ ಹೊರಗೆ ಬರಬೇಕು ತಾನು ಅನ್ನುವ ಪ್ರಯತ್ನಗಳನ್ನ ಮಾತ್ರ ಎಷ್ಟೆಷ್ಟು ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡಿದ್ಲು ಅನ್ನೋದನ್ನ ಅವ್ರು ನೇರವಾಗಿ ಬರ್ಕೊಂಡು ಬಂದಿದ್ದಾರೆ. ಇಲ್ಲಿ ದೇವದಾಸಿ ಅನ್ನುವಂಥದ್ದು ಒಂದು ಶಬ್ದ ಮಾತ್ರ. ಆದರೆ ದೇವದಾಸಿ ಎಲ್ಲೋ ಯಾವುದೇ ಕೆಟ್ಟ ಪರಿಣಾಮಗಳ ವೈಭವ ಏನೂ ಇಲ್ಲ. ಆ ಒಂದು ಶಬ್ದದ ಮೂಲಕ ಇವತ್ತು ಸಮಾಜ ಹೇಗೆ ನರಳುತ್ತಾ ಇದೆ ಅನ್ನೋದನ್ನ ವಿಷಯ ಅದರ ಬದಲಾವಣೆ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಸಮಾಜ ಹೇಗೆ ಕೈ ಕಟ್ಟು ಹಾಕುತ್ತೆ. ತಾನಾಗಲೇ ಸಮಾಜ ಇಂಥ ಪರಿಧಿಯಿಂದ ಹೊರಗೆ ಬರ್ಬೇಕಂದ್ರೆ ಆ ಹೆಣ್ಣು ಮಗಳು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಈ ತೊಳಲಾಟವನ್ನ ಇವ್ರ ಕಾದಂಬರಿಯಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಮತ್ತು ಈ ವಿಷಯವನ್ನ ಬರಿಬೇಕು ಅಂತ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಬರಿಬೇಕು. ಸಣ್ಣ ಕತೆ ಅಥವಾ ಸಣ್ಣ ಕಾದಂಬರಿ ಬರೆಯೋದು ಇದು ಕವನಗಳನ್ನು ಬರೆಯೋದು ಬಹಳ ಈಜಿ ಸರ್. ಆದರೆ ಒಂದು ಕಾದಂಬರಿ ಅಂತ ಒಂದು ವಿಷಯಗಳನ್ನು ಬರಿಬೇಕಂತ ಹೇಳಿದ್ರೆ ಒಂದು ಸನ್ನಿವೇಶ ತಿಂಗಳಾನುಗಟ್ಟಲೆ ಯೋಚನೆಗೆ ಹಚ್ಚುತ್ತೆ. ಅರ್ಧ ಬರ್ಧ ಆದ್ಮೇಲೆ ಮುಂದೆ ಏನು ಹೋಗ್ಬೇಕು, ಹೇಗೆ ತಗೊಳ್ಬೇಕು, ಯಾವ ಸನ್ನಿವೇಶಗಳು ಏನು ಹೇಗೆ ಎಂತ ಎಲ್ಲವೂ ಆಲೋಚನೆ ಮಾಡ್ಬೇಕು. ಬರೆಯೋಕ್ಕಿಂತ ಮುಂಚೆ ಯಾರಿಗಾದ್ರೂ ಇದರಿಂದ ನೋವಾಗುತ್ತಾ, ಅದರಲ್ಲಿ ಇದರಿಂದ ಯಾರಿಗಾದ್ರೂ ತೊಂದರೆ ಆಗಿದೆಯಾ, ಅಥವಾ ತಾನು ಹೇಳ್ಬೇಕಾಗಿರೋ ವಿಷಯಕ್ಕೆ ಎಲ್ಲಾದ್ರೂ ಚಿಟ್ಟಿ ಬರುತ್ತಾ, ಇವನ್ನೆಲ್ಲ ಗಮನ ಇಟ್ಕೊಂಡು ಬರಿಬೇಕಾಗಿತ್ತು ಒಬ್ಬ ಕಾದಂಬರಿಕಾರ. ಹೀಗಾಗಿ ಕಾದಂಬರಿಕಾರ ಹುಟ್ಟೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಸಣ್ಣ ವಯಸ್ಸಿನ ಒಬ್ಬ ಯುವಕ ಈ ವಯಸ್ಸಿನಲ್ಲಿ ತನ್ನ ಪ್ರಥಮ ಪ್ರಯತ್ನವಾಗಿ ಒಂದು ಕಾದಂಬರಿ ಮಾಡಿದ್ದಾನೆ. ಇದರಲ್ಲಿ ಯಾವ ಸಮುದಾಯಕ್ಕೂ ಆಗ್ಲಿ, ಯಾವ ವರ್ಗಕ್ಕೂ ಆಗ್ಲಿ, ಎಲ್ಲಿಯೂ ತನ್ನ ದೋಷಾರೋಪಣೆ ಮಾಡ್ದಾನೆ ಆ ಕಾದಂಬರಿಯನ್ನ ಎಂಡ್ ಮಾಡಿದ್ದಾರೆ. ಮತ್ತು ಅದು ಒಂದು ಪಾಸಿಟಿವ್ ಎಂಡ್ ಆಗಿ ಬಂದಿದೆ. ಈ ಕಾದಂಬರಿಯ ಕೊನೆಗೆ ಅವಳ ಹಿರಿಯ ಮಗಳು, ದೇವದಾಸಿ ಅಂತ ಯಾರು ಕನ್ಸ್ಕೊಂಡು ತೊಂದರೆ ಪಟ್ಲೋ ಅವರ ಒಬ್ಬ ಹಿರಿಯ ಮಗಳು ಆ ದುರಂತದಿಂದ ಹೊರಗೆ ಬಂದು ಮತ್ತೆ ತಂದೆ ಗ್ರಾಮಕ್ಕೆ ಹೋಗಿ ತನ್ನ ಸಮಾಜದ ಶಾಲೆಯನ್ನ ದತ್ತು ಪಡೆದು ಅಲ್ಲಿ ಒಳ್ಳೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತಾಳೆ. ಇದು ಒಂದು ಅತ್ಯಂತ ಪ್ರಶಂಸನೀಯವಾದಂತ ಎಂಡ್ ಅಂತ ನಾನು ಅನ್ಕೊಂಡಿದ್ದೆ. ಖಂಡಿತ ಸರ್, ನಿಜವಾಗ್ಲೂ ಸರ್ ನೀವು ಈ ಕಥೆಯನ್ನ ತುಂಬಾ ಚೆನ್ನಾಗಿ ಓದಿರಿ ಸರ್. ಈ ಕಾದಂಬರಿಯನ್ನು ತುಂಬಾ ಚೆನ್ನಾಗಿ ಓದಿರಿ, ಚೆನ್ನಾಗಿ ಗ್ರಹಿಸಿದಿರಿ. ಯಾಕಂದರೆ ಇವತ್ತು ಓದುವವರ ಸಂಖ್ಯೆನೂ ಕಡಿಮೆ, ವಿದ್ವಾಂಸರು ಕೂಡ ಅಧ್ಯಯನ ಮಾಡುವವರ ಸಂಖ್ಯೆ ಕಡಿಮೆ ಇದೆ. ಅಂಥದ್ರಲ್ಲಿ ನೀವು ಒಬ್ಬ ಪ್ರೊಫೆಸರ್ ಆಗಿ, ಒಬ್ಬ ಚಿಂತಕರಾಗಿ, ಒಬ್ಬ ರಂಗ ಸಂಘಟಕರಾಗಿ, ಒಬ್ಬ ರಂಗಭೂಮಿಯ ಒಂದು ಶಕ್ತಿಯಾಗಿ ನೀವು ಕೆಲಸ ಮಾಡಿರ್ತಕ್ಕಂಥವ್ರು. ಈ ಓದಿನ ಗ್ರಹಿಕೆ ಇದೆಯಲ್ಲ ಸರ್, ನಿಮ್ಗೆ ತುಂಬ ಚೆನ್ನಾಗಿದೆ ಸರ್. ಓದಿನ ಗ್ರಹಿಕೆ ಈ ಇಡೀ ಕಾದಂಬರಿಯ ಒಟ್ಟು ಹೂರಣವನ್ನು 10-15 ನಿಮಿಷದಲ್ಲಿ ಎಲ್ಲ ಹಿಡಿದುಬಿಟ್ಟು ಸರ್. ತುಂಬ ಚೆನ್ನಾಗಿದೆ ಅಂತ ಕಾದಂಬರಿಯನ್ನು. ಯಾಕಂದರೆ ನನಗೆ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ವಿದ್ವತ್ ವಲಯದ ಗುರುಗಳಿಗೆ ನಾನು ಹೇಳೋವಂಥದ್ದು, ಇವತ್ತು ಕೂಡ ನಾನು ಕೆಲವರು ಗುರುಗಳಿಲ್ಲ, ಕೆಲವರು ಗುರುಗಳಿದ್ದಾರೆ, ಅವರೆಲ್ಲರೂ ಕೂಡ ನನಗೆ ಮಾದರಿಯಾಗಿದ್ದಂಥವ್ರು. ಅವ್ರು ಯಾವತ್ತೂ ಕೂಡ ಮೇಲುವರ್ಗ ಕೆಳವರ್ಗ ಅಂತ ಯಾವತ್ತೂ ಸಾಹಿತ್ಯದಲ್ಲಿ ವಿಭಾಗಿಸಿ ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿ ಬರೆದಂಥ ಸಾಹಿತಿಗಳಲ್ಲ. ಇತ್ತೀಚಿನ ಪೀಳಿಗೆ ಯುವಕರು ಹೆಂಗೆ ಅಂತಂದರೆ ಟಾರ್ಗೆಟ್ ಮಾಡಿ ಬರೀತಾರೆ ಒಂದು ಸಮುದಾಯವನ್ನು, ಒಂದು ವರ್ಗವನ್ನು. ಯಾವುದೇ
ಬಲಿಷ್ಠ ವರ್ಗಗಳನ್ನು ಟಾರ್ಗೆಟ್ ಮಾಡುವಾಗ ಸಾಮಾಜಿಕ ಎಚ್ಚರಿಕೆ ಮತ್ತು ಸಾಮಾಜಿಕ ಕಾಳಜಿ ಸಂಘರ್ಷಕ್ಕೆ ಕಾರಣ ಆಗುತ್ತದೆ. ಆ ಥರದ್ದು ಆಗಬಾರ್ದು ಅನ್ನುವಂತಹ ಉದ್ದೇಶ ಇಟ್ಕೊಂಡು ನಮ್ಮ ಈ ತಲೆಮಾರಿನ ಯುವಕ ಕಾದಂಬರಿಕಾರ ಆಲೇಶ್ ಗುಂಡಿ ತುಂಬ ಜಾಣ್ಮೆಯನ್ನು ಮೆರೆದಿದ್ದಾರೆ ಅಂತೇಳಿ ನಮ್ಮ ಮೇಷ್ಟ್ರು ಪ್ರೊಫೆಸರ್ ಭೀಮಸೇನ್ ಸರ್ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದರು. ಇದೊಂದು ಒಳ್ಳೆಯ ಕೃತಿ, ಇದೊಂದು ಒಳ್ಳೆಯ ಕಾದಂಬರಿ ಅನ್ನುವಂಥದ್ದು. ಒಬ್ಬ ವೃತ್ತಿಯಲ್ಲಿ ಅಧಿಕಾರಿಯಾಗಿ, ಕಂದಾಯ ಇಲಾಖೆಯ ನಿರೀಕ್ಷಕರಾಗಿ, ಆಗಿ ಕೆಲಸ ಮಾಡಿ ಇವತ್ತು ಇಷ್ಟು ಅನುಭವ ಪಡೆದು, ಆಮೇಲೆ ಒಂದು ಮಾತು ಹೇಳಿದ್ದು ನನಗೆ, ಅನುಭವ ಪಡೆದ ಒಂದು ಅನುಭವ ಪಡೆದ ಆಧಾರದ ಮೇಲೆ ತಮ್ಮ ಬದುಕಿನ ಅವಧಿಯಲ್ಲಿ ಆದಂಥ ಅನುಭವಗಳನ್ನು ದಾಖಲಿಸುತ್ತಾ ಇದೊಂದು ಒಳ್ಳೆಯ ಕಾದಂಬರಿನ ಕ್ರಿಯೇಟ್ ಮಾಡಿದ್ದಾರೆ. ಈ ಕಾದಂಬರಿಯ ಒಳಗಡೆ ಸ್ಮಶಾನದ ಬಗ್ಗೆ ಏನಾದ್ರು ಬರ್ತಾ? ಇಲ್ಲ ಸರ್, ಅದು ಇನ್ನೊಂದು ನೆಕ್ಸ್ಟ್ ಬೇರೆ ಕಾದಂಬರಿ ಬರ್ತಿದೆ. ಆ ನೆಕ್ಸ್ಟ್ ಕಾದಂಬರಿ ಬಗ್ಗೆ ನಿಮ್ಮ ಥಾಟ್ಸ್? ನೆಕ್ಸ್ಟ್ ಅಂದರೆ ಅದೇ ಸರ್, ಈಗ ಏನು ರುದ್ರಭೂಮಿ ಬಳಕೆಯಲ್ಲಿ ಭೇದ ಭಾವ ಇದೆ ಸರ್. ಅದರಲ್ಲಿ ಸಪ್ರೇಟ್ ಇಂತಿಂಥ ಜಾತಿಯರಿಗೆ ಸಪ್ರೇಟ್ ಮಾಡಬೇಕು, ನಮ್ಮ ಇದ್ರಾಗ ಉಳ್ಬಾರ್ದು, ಅವ್ರೇನು ಸಪ್ರೇಟ್ ಮಾಡಬೇಕು. ಸರ್, ಈಗ ಜೀವಂತ ಇದ್ದಾಗ ಓಕೆ ಜಾತಿ ಮಾಡೋಣ, ಸತ್ತ ಮೇಲೂ ಯಾಕೆ ಜಾತಿ ಮಾಡಬೇಕು? ಇದೆ ಸರ್, ಅದು ಸತ್ತ ಮೇಲೇನು ಸಹ ಜಾತಿ ಮಾಡ್ತಾರೆ ಸರ್, ನಡೀತಾ ಇದೆ ಸರ್ ಪ್ರೆಸೆಂಟ್ ಸಿಚುವೇಶನ್ಗಳಲ್ಲಿ. ಅದನ್ನೇ ಒಬ್ಬ ಕಂದಾಯ ಅಧಿಕಾರಿಯಾಗಿ ನೀವೆಲ್ಲವನ್ನು ಗಮನಿಸಿರ್ತೀರಿ. ಹೇಳಿ ಸರ್. ಬಟ್ ನಮ್ಮ ಸರ್ಕಾರದ ಪ್ರಕಾರ ಸಾರ್ವಜನಿಕ ರುದ್ರಭೂಮಿ ಅಂತಂದು ಒಂದು ಊರಿಗೆ ಟೋಟಲ್ ಆಗಿ ಎಲ್ಲ ಸಾರ್ವಜನಿಕರು ಅದರ ಸ್ಮಶಾನ ಬಳಕೆ ಮಾಡ್ಬೇಕಂತಂದು ನಮ್ಮ ಸರ್ಕಾರದಿಂದ ಆದೇಶ ಆಗಿ ಎಲ್ಲ ಗ್ರಾಮಗಳಲ್ಲಿ ರುದ್ರಭೂಮಿ ಕೊಟ್ಟಿದ್ದಾರೆ ಸರ್, ಸಾರ್ವಜನಿಕ ರುದ್ರಭೂಮಿ ಅಂತಂದು. ಬಟ್ ಆದರೆ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಪದ್ಧತಿ ಇದೆ ಸರ್, ಮೇಲ್ವರ್ಗದವ್ರದ್ದು ಸಪ್ರೇಟ್ ಇರಬೇಕು, ಕೆಳವರ್ಗದವ್ರು ಸ್ವಲ್ಪ ಸಪ್ರೇಟ್ ಇರ್ಬೇಕಂತ ಆ ಪದ್ಧತಿ ಇದೆ ಸರ್. ಅದನ್ನೇ ಒಂದು ತಾಕಿಟ್ಕೊಂಡು ಬರೀಬೇಕಂತ ಸರ್. ಖಂಡಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ನಿರ್ಮೂಲನೆ ವಿಷಯದ ಬಗ್ಗೆ ಸಾಕಷ್ಟು ಅಂಶಗಳನ್ನು ಸೇರಿಸಿ ನಮಗೆ ಲಿಖಿತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಈ ದೇಶ ನಮ್ಮದು. ಮನುಷ್ಯ ಕುಲ ಈ ಭೂಮಿ ಮೇಲೆ ಎಲ್ಲಿ ತನಕ ಇರ್ತಾನೋ ಅಲ್ಲಿ ತನಕ ಕೂಡ ಜಾತಿ ಪದ್ಧತಿ ನಿರ್ಮೂಲನೆ ಆಗಲ್ಲ ಅನ್ನೋದಕ್ಕೆ ನಿಮ್ಮ ಈ ಥಾಟ್ಸೇ ಉದಾಹರಣೆ ಅಂತೇಳಿ ನಾನು ಮಾಡ್ತಿದ್ದೇನೆ. ನನ್ನೊಂದು ಸಣ್ಣ ತಿಳುವಳಿಕೆ ಮತ್ತು ಸಣ್ಣ ಅನುಭವ, ನಮ್ಮ ಮೇಷ್ಟ್ರು ಪ್ರೊಫೆಸರ್ ಭೀಮಸೇನ್ ಸರ್ ಅವರು ಅದಕ್ಕೆ ಅಂತ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಮಗೆ ಬಾಬಾ ಸಾಹೇಬರು ಬಹಳ ಜನ ಬರಬೇಕು ಸರ್. ಇಲ್ಲ, ಖಂಡಿತ ಸರ್ ಬರಬೇಕು. ಆ ನಿಟ್ಟಿನಲ್ಲಿ ಒಳ್ಳೆಯ ದಾರಿಯಲ್ಲಿ ನಮ್ಮ ಆಲೇಶ್ ಗುಡಿಯವರು ಸಾಗಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ. ಆಮೇಲೆ ಇವತ್ತಿನ ವಿದ್ವತ್ ವಲಯಕ್ಕೆ ನಾನು ಹೇಳೋದೇನಂತಂದರೆ, ಭೀಮಸೇನ್ ಸರ್ ಅಂತ ವಿದ್ವಾಂಸರು, ಚಿಂತಕರು ನಮ್ಮ ಕರ್ನಾಟಕದಲ್ಲಿ ಇನ್ನು ಹೆಚ್ಚೆಚ್ಚು ಹುಟ್ಲಿ ಅಂತೇಳಿ ಭಾವಿಸ್ತೇನೆ. ಯಾಕೆಂದರೆ ಆಲೇಶ್ ಗುಡಿ ಎನ್ನುವಂಥ ಹೊಸ ತಲೆಮಾರಿನ ಹುಡುಗ, ಹೊಸದಾಗಿ ಬರೆಯುವಂತಹ ಗಟ್ಟಿ ಸಾಹಿತ್ಯವನ್ನು ಬರೆಯುವಂಥ ಹುಡುಗರನ್ನು ಆಯ್ಕೆ ಮಾಡಿಕೊಂಡು ಅವ್ರನ್ನ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಿರುವಂಥ ಕ್ರಮ ಇತರರಿಗೂ ಮಾದರಿ. ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಾಗಿರ್ಬೋದು, ಡಿಗ್ರಿ ಕಾಲೇಜಿನ ಪ್ರೊಫೆಸರ್ಗಳಾಗಿರ್ಬೋದು, PU ಕಾಲೇಜುಗಳಲ್ಲಿ ಅತ್ಯುತ್ತಮವಾಗಿ ಹೆಸರು ಮಾಡಿರ್ತಕ್ಕಂಥ ನಟರಾಜ್ ಬೂದಾಡ್, ಇತರಂಥ ದೊಡ್ಡ ದೊಡ್ಡ ಸಾಹಿತಿಗಳಾಗಿರ್ಬೋದು, ಅವ್ರಿಗೆಲ್ಲರಿಗೂ ನಮಗಿದು ಒಬ್ಬ ವ್ಯಕ್ತಿಯನ್ನು ಬೆಳೆಸುವಂಥ ಮಾದರಿಯನ್ನು ನಮ್ಮ ಪ್ರೊಫೆಸರ್ ಭೀಮಸೇನ್ ಸರ್ ಅವರನ್ನ ನೋಡಿ ನಾವು ಕಲಿಯಬೇಕಾದಂಥ ಸಂದರ್ಭ ಬಂದಿದೆ ಅಂತೇಳಿ ಹೇಳುವ ಮೂಲಕ ನನ್ನ ಮನೆಗೆ ಬಂದು ನನಗೆ ಹೊಸ ಒಬ್ಬ ತಲೆಮಾರಿನ ಸಾಹಿತಿಯನ್ನು ಪರಿಚಯ ಮಾಡಿಕೊಟ್ಟಂಥ ಮೇಷ್ಟ್ರಾಗಿದ್ದ ಪ್ರೊಫೆಸರ್ ಭೀಮಸೇನ್ ಸರ್ ಅವರಿಗೆ ಆಭಾರಿಯಾಗಿರ್ತೇನೆ. ನನ್ನ ಮನೆಗೆ ಬಂದು ಸಣ್ಣ ಚಿಕ್ಕ ಆತಿಥ್ಯ ಮತ್ತು ತನ್ನನ್ನು ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಆಲೇಶ್ ಗುಂಡಿಯವರಿಗೆ ನಾನು ಯಾವತ್ತೂ ನಮ್ಮ ಮನೆಗೆ ಅವರಿಗೆ ಸ್ವಾಗತ ಅಂತ ಹೇಳಿ ಬಯಸ್ತಾ, ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಕೆಲಸ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.